ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ಭಾಗಗಳಲ್ಲಿ ಚಾತುರ್ಮಾಸ ವ್ರತ ಎಂದರೆ ಏನು, ಯಾರು ಆಚರಿಸಬೇಕು, ಅದರ ಮಹತ್ವವೇನು ಎಂಬುದನ್ನು ತಿಳಿದುಕೊಂಡೆವು. ಈ ಭಾಗದಲ್ಲಿ ಚಾತುರ್ಮಾಸ ವ್ರತವನ್ನು ಹೇಗೆ ಆರಂಭಿಸಬೇಕು, ಶಾಖ ವ್ರತದ ನಿಜವಾದ ಅರ್ಥವೇನು, ಶಾಖ ಎಂದರೆ ಯಾವ್ಯಾವ ವಸ್ತುಗಳನ್ನು ಶಾಸ್ತ್ರ ಹೇಳುತ್ತದೆ, ಯಾವ ಪದಾರ್ಥಗಳು ದೋಷ ಇಲ್ಲ, ಯಾವ ಆಹಾರಗಳನ್ನು ತ್ಯಜಿಸಬೇಕು ಎಂಬುದನ್ನು ಇಲ್ಲಿಗೆ ನೋಡೋಣ. ಮೊದಲು ಆಷಾಢ ಶುಕ್ಲ ದಶಮಿಯಂದು ಬೆಳಗ್ಗೆ ಸ್ನಾನವನ್ನು ಮಾಡಿ ನಿತ್ಯ ಕರ್ಮ ಮತ್ತು ದೇವರ ಪೂಜೆ ಮುಗಿಸಿದ ನಂತರ ಪಂಚಗವ್ಯವನ್ನು ಪ್ರಾಶನ ಮಾಡಿ ದೇಹ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಅದರ ನಂತರ ಈ 4 ತಿಂಗಳುಗಳಲ್ಲಿ ತಾನು ಆಚರಿಸಲಿರುವ ನಿತ್ಯ ಮತ್ತು ನೈಮಿತ್ತಿಕ ವ್ರತಗಳ ಬಗ್ಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಇದಾದ ನಂತರ ಈ 4 ತಿಂಗಳುಗಳಲ್ಲಿ 4 ಕಡ್ಡಾಯ ವ್ರತಗಳನ್ನು ಆಚರಿಸಬೇಕು. ಅವು ಯಾವುವು ಅಂದರೆ, ಮೊದಲ ತಿಂಗಳು ಶಾಖಾವ್ರತ, 2ನೇ ತಿಂಗಳು ದಧಿವ್ರತ, 3ನೇ ತಿಂಗಳು ಕ್ಷೀರವ್ರತ, 4ನೇ ತಿಂಗಳು ದ್ವಿದಳ ವ್ರತ. ಈ 4 ವ್ರತಗಳು ಕಡ್ಡಾಯವಾಗಿ ಆಚರಿಸಬೇಕಾದವುಗಳು ಎಂದು ಶಾಸ್ತ್ರ ಹೇಳುತ್ತದೆ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಇವುಗಳ ಅರ್ಥವನ್ನು ನೋಡೋಣ. ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ, ಶಾಖ ಅಂದರೆ ಶಾಸ್ತ್ರದ ಪ್ರಕಾರ ಬೇರು, ಎಲೆ, ಮೊಳಕೆ, ತುದಿ, ಹಣ್ಣು, ದಂಟು, ತೊಗಡೆ, ಚಿಗುರು, ಹೂವು ಮತ್ತು ಸಿಪ್ಪೆ, ಈ 10 ವಿಧಗಳನ್ನು ಶಾಖ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಶಾಖ ವ್ರತ ಎಂದರೆ ಕೇವಲ ಸೊಪ್ಪನ್ನು ಬಿಡುವುದು ಮಾತ್ರ ಅಲ್ಲ, ಶಾಸ್ತ್ರದಲ್ಲಿ ಹೇಳಿರುವ ಈ ಶಾಖ ವರ್ಗವನ್ನು ತ್ಯಜಿಸುವುದು. ಗೋಡಂಬಿ, ದ್ರಾಕ್ಷಿ, ಬಹುಬೀಜವಿರುವ ತರಕಾರಿ, ಹಣ್ಣುಗಳು, ಯಾವುದೇ ಬಗೆಯ ಸೊಪ್ಪನ್ನು, ಜೇನು ಹಾಗೂ ತುಪ್ಪ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ ಇವೆಲ್ಲವೂ ಕೂಡ ಉಪಯೋಗಿಸಬಾರದು. ಇಂಗನ್ನು ಕೂಡ ಉಪಯೋಗಿಸಬಾರದು. ಬೇಸಿಗೆಯಲ್ಲಿ ಬೇಯಿಸಿದ ಮಾವಿನಕಾಯಿಯನ್ನು ಬಳಸಬಾರದು. ಆದರೆ ಅಗಸೆ, ತುಳಸಿ, ನೆಲ್ಲಿ ಮತ್ತು ಮಾವು ಈ 4ಕ್ಕೆ ದೋಷ ಇಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಇವುಗಳನ್ನು ಬಳಸಬಹುದು. ಅದೇ ರೀತಿ ಅಡಿಕೆ ಮತ್ತು ತಾಂಬೂಲಕ್ಕೂ ದೋಷ ಇಲ್ಲ. ಒಣಶುಂಠಿ ಮತ್ತು ಕರಿಮೆಣಸು ಬಳಸಬಹುದು. ಹಾಗೆಯೇ ತೆಂಗು ಮತ್ತು ಖರ್ಜೂರ ಬಳಸುವುದಕ್ಕೂ ದೋಷ ಇಲ್ಲ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ವ್ರತದಲ್ಲಿ ತೊಗರಿಬೇಳೆ, ಹೆಸರು ಬೇಳೆ ಸೇರಿದಂತೆ ಎಲ್ಲ ವಿಧದ ಬೇಳೆಗಳನ್ನು ಬಳಸಬಹುದು. ಆ ಬೇಳೆಗಳಿಂದ ಮಾಡುವ ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು ಮುಂತಾದ ಪದಾರ್ಥಗಳಿಂದ ನೈವೇದ್ಯವನ್ನು ಮಾಡಬಹುದು. ಖಾರಕ್ಕೆ ಮೆಣಸಿನ ಖಾರ ಮತ್ತು ಹುಳಿಗೆ ಮಾವಿನಕಾಯಿ ಅಥವಾ ನೆಲ್ಲಿಕಾಯಿಯ ಹುಳಿ ಬಳಸಬಹುದು. ಒಗ್ಗರಣೆಗೆ ಸಾಸಿವೆಯ ಬದಲು ಜೀರಿಗೆ ಒಗ್ಗರಣೆ ಬಳಸಬೇಕು. ಆದರೆ ಇಲ್ಲಿ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಬ್ಬ ಶೂದ್ರ ಭಕ್ತನ ಮೇಲೆ ಪರಮಾನುಗ್ರಹ ಮಾಡಿ ಸಾಸಿವೆಯನ್ನು ಸ್ವೀಕರಿಸುವುದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಾಸಿವೆಯನ್ನು ಬಳಸುವ ಪದ್ಧತಿ ಇದೆ. ಇನ್ನೊಂದು ಮುಖ್ಯ ಸೂಚನೆ ಸ್ನೇಹಿತರೆ, ಈ ವ್ರತದ ಉದ್ದೇಶ ಬಾಯಿಯ ರುಚಿಯನ್ನು ಗೆಲ್ಲುವುದು. ಆದ್ದರಿಂದ ಈ ವ್ರತದಲ್ಲಿಯೂ ತುಂಬಾ ರುಚಿಯಾಗಿ ಅಡಿಗೆ ಮಾಡಿ ತಿನ್ನಬೇಕು ಎಂಬ ಆಸೆ ಇಟ್ಟುಕೊಳ್ಳಬೇಡಿ. ಸರಳವಾದ ಆಹಾರವೇ ಈ ವ್ರತದ ಮುಖ್ಯ ಉದ್ದೇಶ. ಉದಾಹರಣೆಗೆ, ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಒಟ್ಟಿಗೆ ಬೇಯಿಸಿ ಅದಕ್ಕೆ ಉಪ್ಪು ಹಾಕಿ ಜೀರಿಗೆ ಮತ್ತು ಮೆಣಸಿನ ಒಗ್ಗರಣೆ ಕೊಟ್ಟು ನೈವೇದ್ಯ ಮಾಡಿ ನಂತರ ಪ್ರಸಾದವಾಗಿ ಸೇವಿಸಬಹುದು. ಜೊತೆಗೆ ಚಪಾತಿ ಅಥವಾ ಬಕ್ರಿ ಮಾಡಿಕೊಂಡರೆ ಹೊಟ್ಟೆಯು ಚೆನ್ನಾಗಿ ತುಂಬುತ್ತದೆ. ಅದೇ ರೀತಿ ಹೆಸರು ಕಾಳನ್ನು ಬೇಯಿಸಿ ಅದಕ್ಕೆ ತೆಂಗಿನ ತುರಿ ಹಾಕಿ ಜೀರಿಗೆ ಮತ್ತು ಮೆಣಸಿನ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿಕೊಂಡು ಸೇವಿಸಬಹುದು. ಇದರ ಜೊತೆಗೆ ಈಗಾಗಲೇ ಹೇಳಿರುವ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ಬೇರೆ ರೀತಿಯ ಭಕ್ಷ್ಯಗಳನ್ನು ಮಾಡಬಹುದು. ಉದಾಹರಣೆಗೆ, ಕೇವಲ ಅಕ್ಕಿಯ ಹಿಟ್ಟಿನಿಂದ ಮಾಡುವ ಶಾವಿಗೆ, ಪಾಯಸ, ಅಪ್ಪಿ ಪಾಯಸ, ಹೋಳಿಗೆ, ರವೆ ಉಂಡೆ, ಲಡ್ಡು, ಬೇಸನ್ ಲಡ್ಡು ಮುಂತಾದವುಗಳನ್ನು ಮಾಡಬಹುದು. ಆದರೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಹಾಗೂ ಶಾಸ್ತ್ರದಲ್ಲಿ ನಿಷಿದ್ಧ ಎಂದು ಹೇಳಿರುವ ಯಾವುದೇ ಪದಾರ್ಥಗಳನ್ನು ಸೇವಿಸಬಾರದು. ಇನ್ನೊಂದು ಮುಖ್ಯ ವಿಷಯ, ದಧಿವ್ರತದಲ್ಲಿ ಮೊಸರು ನಿಷಿದ್ಧ. ಆದರೆ ಮೊಸರು ಕಡೆದು ಮಾಡಿದ ಮಜ್ಜಿಗೆಗೆ ದೋಷ ಇಲ್ಲ ಎಂದು ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ. ಇನ್ನು ಈ ವ್ರತಗಳನ್ನು ಪಾಲಿಸದೇ ಇದ್ದರೆ ಏನಾಗುತ್ತದೆ ಎಂದು ಕೂಡ
ಶಾಸ್ತ್ರ ತಿಳಿಸುತ್ತದೆ. ಶಾಖವ್ರತದ ಸಮಯದಲ್ಲಿ ಶಾಖ ಸೇವಿಸಿದರೆ ಶ್ರೀಹರಿಯ ಹೃದಯಕ್ಕೆ ಮುಳ್ಳು ಚುಚ್ಚಿದಷ್ಟು ನೋವು ಉಂಟು ಮಾಡಿದಕ್ಕೆ ಸಮಾನ ಪಾಪ ಬರುತ್ತದೆ ಎಂದು ಹೇಳಲಾಗಿದೆ. ದಧಿವ್ರತದಲ್ಲಿ ಮೊಸರು ಸೇವಿಸಿದರೆ ಗೋಮಾಂಸ ಭಕ್ಷಿಸಿದ ಪಾಪ ಬರುತ್ತದೆ ಎಂದು ಹೇಳಲಾಗಿದೆ. ಕ್ಷೀರವ್ರತದಲ್ಲಿ ಹಾಲು ಸೇವಿಸಿದರೆ ಮದ್ಯಪಾನ ಮಾಡಿದ ಪಾಪ ಬರುತ್ತದೆ ಎಂದು ಹೇಳಲಾಗಿದೆ. ದ್ವಿದಳ ಹಾಗೂ ಬಗುಬೀಜ ವ್ರತದ ಸಮಯದಲ್ಲಿ ಅವನ್ನು ಸೇವಿಸಿದರೆ ಕಿರಿಮಿ ಭೋಜನ ಪಾತಕ ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇನ್ನೊಂದು ಮುಖ್ಯ ಆಚರಣೆ ಆಷಾಢ ಶುಕ್ಲ ದಶಮಿಯಂದು ಗೋಮಯದಿಂದ ಮನೆ ಮತ್ತು ದೇವರ ಮನೆಯನ್ನು ಶುದ್ಧಗೊಳಿಸಬೇಕು. ದೇವರ ವಸ್ತ್ರಗಳನ್ನು ಒಗೆದು ಶುದ್ಧ ಮಾಡಬೇಕು. ಮೊರ, ಜರಡಿ, ಅನ್ನದ ಪಾತ್ರೆಗಳು ಸೇರಿದಂತೆ ಮನೆಯ ಉಪಯೋಗದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬೇಕು. ಉಡುವ ಮತ್ತು ಹೊದ್ದುಕೊಳ್ಳುವ ಬಟ್ಟೆಗಳು, ಕಂಬಳಿ, ಚಾಪೆ, ಹಾಸಿಗೆ, ದಿಂಬು ಇವೆಲ್ಲವನ್ನು ಶುದ್ಧಗೊಳಿಸಬೇಕು. ಅದರ ನಂತರ ತಾವು ಶುಚಿಯೆಲ್ಲ ಸ್ನಾನ ಮಾಡಿ ದೇವರಿಗೆ ಉದ್ವರ್ತನ ಸೇವೆ ಮಾಡಬೇಕು. ನಂತರ ವಿಧಿಪೂರ್ವಕವಾಗಿ ಪಂಚಗವ್ಯವನ್ನು ಪ್ರಾಶನ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಿ ಪೂಜೆ ಮಾಡಬೇಕು. ಇಲ್ಲಿಯವರೆಗೆ ಚಾತುರ್ಮಾಸ್ಯ ವ್ರತದ ಮಹತ್ವ, ಯಾರು ಆಚರಿಸಬೇಕು, ಯಾವ 4 ವ್ರತಗಳನ್ನು ಪಾಲಿಸಬೇಕು, ಯಾವ ಆಹಾರಗಳನ್ನು ತ್ಯಜಿಸಬೇಕು ಮತ್ತು ವ್ರತವನ್ನು ಹೇಗೆ ಆರಂಭಿಸಬೇಕು ಎಂಬುದನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ. ಚಾತುರ್ಮಾಸ್ಯ ವ್ರತವನ್ನು ಕೇವಲ ಆಚರಿಸುವುದಷ್ಟೇ ಸಾಕಾಗುವುದಿಲ್ಲ. ಈ ವ್ರತಕ್ಕೆ ಶಾಸ್ತ್ರದಲ್ಲಿ ವಿಶೇಷವಾದ ಸಂಕಲ್ಪ ಮಂತ್ರಗಳನ್ನು ತಿಳಿಸಲಾಗಿದೆ. ವ್ರತವನ್ನು ಆರಂಭಿಸುವಾಗ ಹೇಳಬೇಕಾದ ಮಂತ್ರ, ವ್ರತವನ್ನು ಮುಗಿಸುವಾಗ ಹೇಳಬೇಕಾದ ಮಂತ್ರ, ಅವುಗಳ ವಿಧಾನ ಇವೆಲ್ಲವೂ ಶಾಸ್ತ್ರದಲ್ಲಿ ವಿವರವಾಗಿ ಬಂದಿದೆ. ಈ ಮಂತ್ರಗಳು ಸ್ವಲ್ಪ ದೊಡ್ಡದಾಗಿರುವುದರಿಂದ ಅವನ್ನು ಈ ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋ ತುಂಬ ಉದ್ದವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಚಾತುರ್ಮಾಸ್ಯದ ಸಂಕಲ್ಪ ಮಂತ್ರಗಳು ಮತ್ತು ಅವುಗಳ ಸಂಪೂರ್ಣ ವಿಧಾನವನ್ನು ಮುಂದಿನ ಭಾಗದಲ್ಲಿ ಪ್ರತ್ಯೇಕವಾಗಿ ತಿಳಿಸುತ್ತೇನೆ. ಹಾಗೆಯೇ ಆ ಮಂತ್ರಗಳನ್ನು ಯಾವಾಗ ಹೇಳಬೇಕು, ಹೇಗೆ ಹೇಳಬೇಕು, ಯಾವ ಸಂದರ್ಭದಲ್ಲಿ ಯಾವ ಮಂತ್ರ ಬಳಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಆದ್ದರಿಂದ ಮುಂದಿನ ಭಾಗವನ್ನು ಕೂಡ ತಪ್ಪದೆ ನೋಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಶಾಸ್ತ್ರಾಧಾರಿತ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.